ಬಾ ಹೊಸ ಕರ ಓರಿ ವಾಷಿಂಗು ಡೆಕೋರೇಷನ್ ಫ್ಲವರ್ ಪೀಪಲ್ ಏನೋ ಯಾವ ಟೈಮಲ್ಲಿ ಏನಾಯ್ತೈತೆ ಹೇಳೋಕ್ಕಾಗಲ್ಲ. ನಾವೇ ತೊಳಿಬೇಕು, ನಾವೇ ಮಾಡಬೇಕು ಅಂದ್ರೆ ಯಾರಿಗೂ ಏನಾಗೈತೈತೆ ಗಾಯ್. ಪಿಯಾನೋ ಮೇಲೆ ಊಟ ಹಿಂಗೆ ಇಟ್ಕೊಂಡು ತಿನ್ನೋದು ಇಲ್ಲಿ ಕೆಳಗಡೆ. ಹಾಯ್ ಗಾಯ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಿಮ್ಮ ಲೈಫ್ ಇದು ವರ್ಷದ ಫಸ್ಟ್ ಹಬ್ಬ ಆಗಿರೋದ್ರಿಂದ ನಿಮ್ಮ ಈ ವರ್ಷ ಫುಲ್ ಚೆನ್ನಾಗಿರಲಿ. ನಿಮ್ಮ ಲೈಫ್ ಎಲ್ಲರಿಗೂ ಖುಷಿ ಎಲ್ಲನೂ ಸಿಗಲಿ ಆ್ಯಂಡ್ ನನಗೂ ಕೂಡ ಸಿಗಲಿ. ಸೊ ಏನಂದರೆ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ? ನಿಯರ್ಲಿ 1:30 ಆಗಿದೆ ಮಧ್ಯಾಹ್ನ. ಹಾಲಿಡೇಸ್ ಇದೆ ನನಗೆ, ನನ್ನ ಸೆಮಿಸ್ಟರ್ ಕಂಪ್ಲೀಟ್ ಆಯ್ತಲ್ವ, ಸೊ ಹಾಲಿಡೇಸ್ ಇದೆ. ನೋಡಿ, ಸೀರಮ್ ಕೂಡ ಖಾಲಿ ಆಗೋಗಿದೆ. ನಾನು ಸೀರಮ್ ತಗೊಳಕ್ಕೂ ಹೋಗೋಕ್ಕಾಗ್ತಾಯಿಲ್ಲ, ಹಾಲಿಡೇಸ್ ಇರೋದ್ರಿಂದ ಮನೆಯಲ್ಲೇ ಇದ್ದೀನಿ. ಇರತ್ತಲ್ಲೇ ಹಚ್ಕೊಂಡು ಮೇಂಟೈನ್ ಮಾಡೋಣ. ಸೊ ನಾನು ಈ ಒಂದು ವ್ಲಾಗು ಎಂತಕ್ಕೆ ಮಾಡ್ತಿದ್ದೀನಿ ಅಂದರೆ ನನ್ನ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ತೋರ್ಸೋಕ್ಕೆ. ನನ್ನ ಸಂಕ್ರಾಂತಿ ಅಂದರೆ ಏನು ಸ್ಪೆಷಲ್ ಇರೋಲ್ಲ ಗೈಸ್. ಅಂದರೆ ಸಂಕ್ರಾಂತಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ನಮ್ಮ ಹಬ್ಬ ಅಂತ ಹೇಳ್ತೀವಿ. ಬಟ್ ಏನಂದರೆ ಇಲ್ಲಿ ಬಂದ್ಬಿಟ್ಟು ಹಬ್ಬಗಳನ್ನೆಲ್ಲ ಮರ್ತ್ಬಿಡ್ಬೇಕು, ಹಂಗಾಗ್ಬಿಟ್ಟೈತೆ. ಏನೂ ಮಾಡೋಕ್ಕಾಗಲ್ಲ, ನಾವು ಚೂಸ್ ಮಾಡ್ಕೊಂಡಿರೋದು. ಲೆಟ್ ಇಟ್ ಬಿ. ಇನ್ನೊಂದು 2 ವರ್ಷ ಆಮೇಲೆ ಸೆಲೆಬ್ರೇಟ್ ಮಾಡೋಣ. ಮುಂದೆ ಇನ್ನೂ ಎಲ್ಲೆಲ್ಲಿ ಇರ್ತೀನೋ ನಾನು ಹೇಳೋಕ್ಕಾಗಲ್ಲ. ಇನ್ನೂ ನನಗೇನು ಸಿಟ್ಟು ಬರೋದು ಅಂತ ಅಂದರೆ, ಇದರಲ್ಲಿ ಅರ್ಮೇನಿಯಾದಲ್ಲಿ ಯಾವುದೇ ಹಿಂದೂ ಟೆಂಪಲ್ ಇಲ್ಲವೇ ಇಲ್ಲ. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ನನಗೆ ಲೈಕ್ ಐ ಡೋಂಟ್ ನೋ ವೈ, ಬಟ್ ನನಗೆ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ಬಿಟ್ಟೈತಿ ಇವಾಗ. ಐಮ್ ಈಗಲೇ ವೇಟಿಂಗ್ ಟು ಕಮ್ ಟು ಇಂಡಿಯಾ. ನಾನು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅನಿಸ್ಬಿಟ್ಟಿದೆ. ನೋಡಿದೆ ಇಲ್ಲಿ ಯಾವುದು ದೇವಸ್ಥಾನ ಇಲ್ಲ. ಚರ್ಚ್ ಇದೆ, ಇಟ್ಸ್ ಓಕೆ, ಚರ್ಚಿಗೆ ಹೋಗ್ಬೋದು. ಲೈಕ್ ಎಲ್ಲನೂ ಒಂದೇ ಅಂತ ನನ್ನ ಪ್ರಕಾರ. ಬಟ್ ಏನಂದರೆ ನಮ್ಮ ದೇವಸ್ಥಾನ, ಶಿವನ ದೇವಸ್ಥಾನ ಇರ್ಬೋದು, ಇಲ್ಲ ಗಣಪತಿ ದೇವಸ್ಥಾನ ಇರ್ಬೋದು, ಇಟ್ಸ್ ಡಿಫ್ರೆಂಟ್ ಅಲ್ಲ. ಸೊ ನನಗೆ ಹೋಗ್ಬೇಕನ್ಸಿದೆ, ಬಟ್ ಹೊರಟಿಡು. ನಾನು ಈ ಒಂದು ಬ್ಲಾಗ್ ಅದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಇವತ್ತಿನ ಹಬ್ಬ ಹೇಗಿರುತ್ತೆ ಅಂತ ಹೇಳೋಣ. ಆ್ಯಂಡ್ ನನ್ನ ಹತ್ರ ಎಳ್ಳು ಬೆಲ್ಲ ಅವೆಲ್ಲ ಇಲ್ಲ ಗೈಸ್, ಓನ್ಲಿ ಸಕ್ಕರೆ, ಸ್ವೀಟ್ ತಿನ್ನೋಣ. ಸೊ ಎಳ್ಳು ಸಿಗುತ್ತೆ, ಬೆಲ್ಲ ಸಿಗಲ್ಲ. ಬೆಲ್ಲ ಇಂಡಿಯನ್ ಮಾರ್ಟಿಗೆ ಹೋಗಿ ತೊಗೋಬೇಕು. ಇಂಡಿಯನ್ ಮಾರ್ಟಲ್ಲಿ ಎಷ್ಟಿತ್ತು ಗೊತ್ತಾ? ಮೊನ್ನೆ ಹೋಗಿದ್ದೆ, ಲಾಸ್ಟ್ ಮಂತ್ ಹೋಗಿದ್ದು, kg 400 rupees ಇದೆ ಗೈಸ್. ಅಂದರೆ ಐ ಡೋಂಟ್ ನೋ ದಟ್ ಈಸ್ ಗುಡ್ ಆರ್ ನಾಟ್. ಒಳ್ಳೆ ಬೆಲ್ಲ ಅಂತಲೂ ಗೊತ್ತಾಗಲ್ಲ, ಆ ಥರ ಇದೆ. ಅವ್ರು ಎಷ್ಟು ದಿನ ತಂದಿಟ್ಟವರು ಏನೋ, ನಂಗೆ ಕನ್ಫ್ಯೂಸ್ ಆಗಿಬಿಟ್ಟು ತಗೊಳ್ಳಿಲ್ಲ. ಆ್ಯಂಡ್ ಏನು ಕೊಬ್ಬರಿ ಇಲ್ಲ, ಕಡಲೆ ಬೀಜ ಇದೆ, ಎಳ್ಳು ಸಿಗುತ್ತೆ. ಬಟ್ ನಾನು ಎಳ್ಳು ತೊಗೊಬಂದಿಲ್ಲ. ದಟ್ಸ್ ಓಕೆ, ಫೈನ್. ಸ್ವೀಟ್ ಮಾಡ್ಕೊಂಡು ತಿನ್ನೋಣ. ಸ್ವೀಟ್ ಯಾವುದಾದ್ರೂ ಏನಂತೆ ಅಲ್ವಾ? ಸೊ ಇವಾಗ ಸ್ನಾನ ಮಾಡ್ಕೊಂಡ್ಬಂದಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಒಂದು ಪುಟ್ಟ ದೇವಸ್ಥಾನ ಥರ ನಾವು ಮನೇಲಿ ಮಾಡ್ಕೊಂಡಿದ್ದೀವಿ, ದೇವ್ರ ಮನೆ ಥರ. ಇದಿರೋದ್ರಿಂದ ನಿಜ ಮನಸ್ಸಿಗೆ ನೆಮ್ಮದಿ ಇದೆ. ಅಂದರೆ ದೀಪ ಹಚ್ಚೋದ್ರಿಂದ, ಇಲ್ಲ ದೇವ್ರ ಕೈ ಮುಗಿಯೋದ್ರಿಂದ, ಇಲ್ಲ ಅಂದರೆ ನಿಜ ಸೈಕಾಗ್ಬಿಡ್ತಿದ್ದೆ ಅನಿಸುತ್ತೆ ನಾನಂತೂ. ಯಾಕಂದರೆ ಲೈಕ್ ಒಂದು ಸ್ವಲ್ಪ ಅದು ದೇವ್ರಿಗೆ ಕನೆಕ್ಷನ್ ಇರಬೇಕು, ಅಂದರೆ ದೇವ್ರ ಮುಖ ನೋಡಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ಬೇಗ ದೀಪ ಹಚ್ಚಿಸಿ ಆ್ಯಂಡ್ ಸ್ವಲ್ಪ ಪ್ರಸಾದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೆ ಆ್ಯಂಡ್ ಪೂಜೆ ಕೂಡ ಮುಗಿಸ್ದೆ. ಸೊ ಗೈಸ್, ಏನಂದರೆ ಇವಾಗ 3 o'clock ಆಗಿದೆ. ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದೀನಿ. ಈಗ ಪಲಾವ್ ಮಾಡಿದ್ದೀನಿ. ಈವ್ನಿಂಗಿಗೆ ಏನಾದರೂ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಪಲಾವ್ ಮಾಡಿದ್ದೀನಿ. ಲೆಟ್ಸ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಪೂಜೆ ಎಲ್ಲ ಆಯಿತು. ಫೀಲಿಂಗ್ ಸೋ ಬ್ಲೆಸ್ಡ್. ಆ್ಯಂಡ್ ಇವಾಗ ನನಗೆ ಪಲಾವ್ ಅಂದರೆ ಪಂಚಾಮೃತ ಥರ. ಆ್ಯಂಡ್ ಹೆಂಗೆ ಅಂದರೆ ಮರಳು ಭೂಮಿಲಿ ನೀರು ಸಿಗುತ್ತಲ್ಲ, ಆ ಥರ ನನಗೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಸ್ಮೆಲ್ಲೇ ಎಂಜಾಯ್ ಮಾಡ್ತಿದ್ದೀನಿ ನಾನಂತೂ. ಸೊ ಗೈಸ್, ನ್ಯಾಪ್ಕಿನ್ ಏನಂದರೆ ಇದೆಲ್ಲ ಆಯಿತು. ಬ್ರೇಕ್ಫಾಸ್ಟ್, ಊಟ ಎಲ್ಲ 3 ಗಂಟೆ ಎಲ್ಲ ಮುಗೀತು. ಸೊ ನೈಟಿಗೆ ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬೇಳೆ ವಡೆ. ಸೊ ಅದಕ್ಕೆಲ್ಲ ಬೇಳೆಲ್ಲ ನೆನೆ ಹಾಕಿದ್ದೀನಿ. ಇವಾಗ ಟೀ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ಗೈಸ್. ನೋಡಿ, ಇದು
ಸ್ಟೈಲ್ ಇದು. ಸೊ ಇವಾಗ ನಾನು ಏನಂದ್ರೆ ಹಾಲು ತರ್ತೀನಿ ಟೀ ಮಾಡಬೇಕು ಅಂತ ಮಾಡ್ನೇ ತಂದಿದ್ದೀನಿ, ಇನ್ನೂ ಮಾಡೇ ಇಲ್ಲ, ಓಪನ್ನೇ ಮಾಡಿಲ್ಲ. ಅದು ಈ ಸರಿ 1 ಲೀಟರ್ ತಂದಿದ್ದೀನಿ ಹಾಲು, ಫುಲ್ ಕಾಸ್ಟ್ಲಿ ಆಗೈತೆ ಅಂತಲ್ಲಿ ತಂದಿದ್ದೀನಿ. ಮತ್ತು ಏನಂದರೆ ಇದು ಫುಲ್ ಚಳಿ ಇದೆ ಗೈಸ್. ನಾನು ಈ ಡ್ರೆಸ್ ಹಾಕೊಂಡು ಹೆಂಗಿದ್ದೀನಿ ಅಂತಲೂ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಬಿಸಿನೀರು ಕೂಡ ಇಟ್ಟಿದ್ದೀನಿ. ಬಿಸಿನೀರೊಳಗಡೆ ಬಿಸಿನೀರೊಳಗಡೆ ಬಾಟಲ್ ಒಳಗಡೆ ಬಿಸಿನೀರು ಹಾಕ್ಕೊಂಡು ಇಟ್ಕೊಂಡು ಫುಲ್ ಇದಾಗುತ್ತೆ. ಸೊ ಟೀ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನಂದರೆ ಇವತ್ತಾನೇ ದೇವ್ರನ್ನ ಕೇಳ್ಕೊಂಡಿದ್ದೀನಿ, ದೇವರೇ ನನ್ನ ಜೀವನದಲ್ಲಿ ಕಷ್ಟ ಕೊಡಬೇಡ ಕಣಪ್ಪ, ಮೊದಲನೇ ಹಬ್ಬ, ಇನ್ಮೇಲಾದರೂ ನನ್ನ ಜೀವನ ಚೆನ್ನಾಗಿರೋಂಗಾಗಲಿ ಅಂತ. ಸಡನ್ನಾಗಿ ನನ್ನ ಫೋನ್ ಕೇಳಿಸ್ತಾನೆ ಇಲ್ಲ ಗೈಸ್, ವಾಯ್ಸಾಗಿ ಸೌಂಡ್ ಫುಲ್ ರೆಡ್ಯೂಸ್ ಆಗಿಬಿಟ್ಟೈತೆ. ನಾನು ಬಿಟ್ಟು ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ ಈ ನ್ಯಾಪ್ಕಿನಲ್ಲಿ, ಇವಾಗ ಕೇಳಿಸ್ತೈತೆ. ಏನೋ ಯಾವ ಟೈಮಲ್ಲಿ ಏನಾಯ್ತೈತೆ ಹೇಳೋಕ್ಕಾಗಲ್ಲ ನನ್ನ ಲೈಫಲ್ಲಂತೂ, ಎಕ್ಸ್ಪೆಷಲಿ ತೆಗೆತೈತಲ್ಲ ಈಗ. ಆಯಿತು. ಸೊ ಗೈಸ್, ಟೈಮು ರಾತ್ರಿ 8:30ವರೆಗೂ ಆಗೈತೆ. ನಾನು ಡ್ರೆಸ್ ಹಾಕೊಂಡಿನ ಫುಲ್ ಚಳಿ ಆಯ್ತೈತೆ ಮೇಲೆ, ಅದಕ್ಕೆ ಕೆಳಗಡೆ ಬಂದುಬಿಟ್ಟು ಅಡುಗೆ ಮಾಡೋಣ ಅಂತ. ಆ್ಯಸ್ ಎ ಸೈಡ್ ನಾನು ಮಾಡ್ತಿದ್ದೀನಿ ವಡೆ. ಸೊ ನಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸರ್ ಜಾರಿಗೆ. ಸೊ ಮಾಡೋಣ ಬನ್ನಿ. ಎಸ್ ಕೃತಿ, ಹ್ಯಾಪಿ ಮಕರ ಸಂಕ್ರಾಂತಿ. ಜುಟ್ಟು ಇವಾಗ ನೋಡಿದೆ. ಆಮೇಲೆ ಗೈಸ್ ಏನಂದರೆ, ಇವತ್ತು ಹಾಲಿಡೇ ಆಯ್ತಲ್ಲ ನನಗೆ 1 ಮಂತ್. ಕೃತಿ ಮತ್ತು ಸೃಷ್ಟಿ ಏನಾದ್ರು ಒಂದು ಪ್ರಾಡಕ್ಟಿವ್ ಮಾಡ್ತಾವ್ರಿ ಡೈಲಿ. ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಆಮೇಲೆ ಮಂಡಾಲ ಆರ್ಟ್ಸ್ ಆಗಿರ್ಬೋದು, ಎಲ್ಲ ಎತ್ಕೋಬೇಕು ಕೃತಿ ಬುಕ್ಕು ಮಾಡ್ತಾವ್ರೆ. ನಾನೇನು ಮಾಡ್ತೀನಿ ಕೇಳ್ರಿ, ಎದ್ದೊಳೋದು 12 ಗಂಟೆ, ಅಡುಗೆ ಮಾಡ್ಕೊಂಡು ತಿನ್ನೋದು 2 ಗಂಟೆ, ಆಮೇಲೆ ಕೊರಿಯನ್ ಡ್ರಾಮಾ ನೋಡು, ಪಾಕಿಸ್ತಾನಿ ಡ್ರಾಮಾ ನೋಡು, ರೀಲ್ಸ್ ನೋಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಯಾವ್ದಾದ್ರು ತೋರಿಸು. ಇದು ನನ್ನ ಹಾರ್ಟ್ ಅಲ್ಲ, ಮೆಡಿಕಲಿ ಅದು ನನ್ನ ಹಾರ್ಟ್ ಅಲ್ಲ, ಹಾರ್ಟ್ ಅಂತೆ. ಅದನ್ನ ಔಟ್ಲೈನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಮಾಡ್ತಿ, ಏನೇನೋ ಮಾಡೋರು. ನಾನು ಮಾತ್ರ ಏನು ಮಾಡ್ತಾ ಇಲ್ಲ. ಡಾಗ್ ಔಟ್ಲೈನ್ ಅಂತೆ, ಅದು ಪೂರ್ತಿ ಕಂಪ್ಲೀಟ್ ಮಾಡಲ್ಲ ಏನು. ಆಮೇಲೆ ಇದು ಇದು ಮಾಡೋಳೆ ಫಸ್ಟ್ ಟೈಮ್ ಡ್ರಾ ಮಾಡಿದ್ರು. ನೋಡಿ ನಾನೇನು ಮಾಡ್ತಿದ್ದೀನಿ, ಏನೂ ಇಲ್ಲ. ನಾನೇ ಪಾಕಿಸ್ತಾನಿ ಡ್ರಾಮಾ, ಬಿಗ್ ಬಾಸ್ 2. ಈ ಬಿಗ್ ಬಾಸ್ ನೋಡ್ತಿದ್ದೆ. ನಂತೆ ಗಿಲ್ಲಿಗೆ ಓಟ್ ಮಾಡಿದೆ ಗಾಯ್ಸ್ ನಾನು. ನೀವು ಅಷ್ಟೇ ಓಟ್ ಮಾಡಿರಿ. ಸೊ ನಾನು ಏನು ಮಾಡ್ತಾಯಿಲ್ಲ, ನಾನೇ ಕ್ವಶನ್ ಮಾಡ್ಕೊತಿದ್ದೀನಿ ನಾನು ಏನು ಮಾಡ್ತಿದ್ದೀನಿ ಅಂತ. ಹಿಂಗಾಗ್ಬಿಟ್ಟೈದು, ಏನು ಮಾಡ್ತಾನೇ ಇಲ್ಲ. ಅಟ್ಲೀಸ್ಟ್ ಇವಾಗ ಹಬ್ಬದ ಸ್ಪೆಷಲ್ ವಡೆ ಅದು ಮಾಡ್ಕೊಂಡು ತಿನ್ನೋಣ ಎಲ್ಲರೂ. ಯಾ ಲೆಟ್ಸ್ ಸ್ಟಾರ್ಟ್. ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ಪಾಯಸ ಕೂಡ ಮಾಡಬೇಕು. ಸೊ ಗೈಸ್ ಏನಂದರೆ ನನಗೆ ಒಬ್ಬಟ್ಟು ತಿನ್ಬೇಕು ಅನ್ಸ್ಬಿಟ್ಟಿತ್ತು ಆಲ್ ಆಫ್ ದ ಸಡನ್ನು. ಬಟ್ ಬೆಲ್ಲ ಏನೂ ಇಲ್ಲದೆ ಸುಮ್ಮನೆ ವೇಸ್ಟ್ ಮಾಡೋದು, ಅದಕ್ಕೆ ಅಂದ್ಬಿಟ್ಟು ವಡೆ ಮಾಡಿದೆ ಮತ್ತು ಪಾಯಸ ಮಾಡಿದೆ. ವೆಯ್ಟ್ ಲೆಟ್ ಮಿ ಶೋ. ಎಲ್ಲ ಡೆಲಿಷಿಯಸ್ಸಾಗಿ ಕಾಣ್ತಿದೆ. ಆ್ಯಂಡ್ ಸ್ವಲ್ಪ ಹಿಟ್ಟು ಎತ್ತಿಕ್ಕಿದ್ದೀನಿ, ಇನ್ನೊಂದು ದಿನ ನಾಳೆ ಏನಾದರೂ ಹಾಕ್ಕೊಳ್ಳೋಣ ವಡೆ ಅಂತ ಅಂದ್ಬಿಟ್ಟು ಅಷ್ಟೇ. ಗಾಯ್ಸ್, ದಿಸ್ ವಾಸ್ ಮೈ ಸಂಕ್ರಾಂತಿ. ಯಾ ಲೆಟ್ ಮಿ ಶೋ. ಮನೇಲಿ ಗೊತ್ತಾಗಲ್ಲ, ಅಮ್ಮ ಬೇಯಿಸ್ತಿದ್ದ ವಡೆನ ತಿಂತಿರೋದೇ ಕೆಲಸ. ಇಲ್ಲಿ ನಾವೇ ಬೇಯಿಸ್ಕೊಂಡು ನಾವೇ ಎಲ್ಲ ರೆಡಿ ಮಾಡಿ 1000 ಪಾತ್ರೆಗಳನ್ನ ಯೂಸ್ ಮಾಡಿರ್ತೀನಿ ಮಾಡಬೇಕಾದ್ರೆ. ಮನೇಲಾದರೆ ಅಮ್ಮ ಹೆಂಗಾರು ಮಾಡ್ತಾರೆ, ನಾವು 1000 ಪಾತ್ರೆಗಳನ್ನ ಯೂಸ್ ಮಾಡಿರ್ತೀವಿ. ಅದೆಲ್ಲ ತೊಳ್ಕೊಂಡು ಮಾಡಿ ತಿನ್ನೋಷ್ಟರಲ್ಲಿ ಯಾವ ಹಬ್ಬನೂ ಬೇಡ, ಏನೂ ಬೇಡ, ಯಾವ ವಡೆನೂ ಬೇಡ ಅನ್ಸ್ಬಿಡ್ತೈತೆ. ಎಲ್ಲನೂ ನಾವೇ ತೊಳಿಬೇಕು, ನಾವೇ ಮಾಡಬೇಕು ಅಂದರೆ ಯಾರ ಕೈಲಾಗೈತೆ ಗಾಯ್ಸ್.
ಇಲ್ಲಿ ಮಾಡ್ದಷ್ಟು ಕೆಲಸ ಮನೆಗೆ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಮಹಾರಾಜನ್ ತರ ನೋಡ್ಕೊತಿದ್ರೇನೋ ಯಾರಿಗ್ ಗೊತ್ತು. ನಿಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಮಾಡಿದ್ರಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನಾನೇನೇನು ಮಾಡಿದೆ, ಒಳ್ಳೆ ಪಾಯಸ, ಆಮೇಲೆ ಪಲಾವ್ ಮಾಡಿದ್ನಲ್ಲ ಬೆಳಗ್ಗೆ ಅದೇ. ಮನೆಯಲ್ಲಿ ಇತ್ತದ ಬೇಳೆ ಸಾಂಬಾರಂತೆ, ಆಮೇಲೆ ಒಡೆ ಅಂತೆ, ಬೆಳಗ್ಗೆ ಪೊಂಗಲ್ ಅಂತೆ. ಓ ಮೈ ಗಾಡ್, ನಾನು 2 ಇಯರ್ಸ್ ಗೈಸ್. ಆಮೇಲೆ ನಾನು ಮನೆಗೆ ಅಂದರೆ ಇವಾಗ ಹೋಯ್ತೀನಿ ಅಂದರೆ ಹಬ್ಬಕ್ಕೆ ನೆಕ್ಸ್ಟ್ 2 ಇಯರ್ಸಿಂದ ಎಲ್ಲ ಹಬ್ಬಕ್ಕೂ ಮನೇಲಿ ಇರ್ಬೋದು. ಮನೇಲಿಲ್ಲ ಅಂದರೆ ಇಂಡಿಯಾದಲ್ಲಿ ಇರ್ಬೋದು ಅಲ್ವಾ. ಯಾ ಲೆಟ್ ಮಿ ಸರ್ವ್ ಮೈ ಫುಡ್. ಗಟ್ಟಿನೇ ಪಾಯಸ ವಿತೌಟ್ ದ್ರಾಕ್ಷಿ ಗೋಡಂಬಿ, ಓನ್ಲಿ ಬಾದಾಮ್ ಆ್ಯಂಡ್ ಮಿಲ್ಕ್ ಆ್ಯಂಡ್ ಶಾವು ಆ್ಯಂಡ್ ಸಕ್ಕರೆ ಆ್ಯಂಡ್ ವಡೆ ಮತ್ತು ಪಲಾವ್. ಗೈಸ್, ದಿಸ್ ಇಸ್ ಮೈ ಟೋಟಲ್ ಫುಡ್ ಆಫ್ ದ ಡೇ. ಫೈನಲಿ ಆಗೋದು ಊಟ ಅಂತೂ ಇದ್ದು. ಗೈಸ್, ನಾನು ಮಾಡಿರೋ ವಡೆ ಚೆನ್ನಾಗಾಗಿದೆಯಂತೆ. ಸೃಷ್ಟಿ ಮತ್ತು ಕೃತಿ ಕಾಂಪ್ಲಿಮೆಂಟ್ ಕೊಡ್ತಾವ್ರಿ. ಸೊ ಗೈಸ್, ನಾನು ಇವಾಗ ವಡೆ ಪಾಯಸ ಎರಡು ಒಟ್ಟಿಗೆ ತಿಂತೀನಿ ಅಂತ. ಮಸ್ತು ಕೊಡ್ತಾಳೆ, ಮಸ್ತ್ ಮಸ್ತ್ ಮಸ್ತು ಮಾತ್ರ. ಓಕೆ, ಆಮೇಲೆ ಸಿಗುವೆ. ಅಷ್ಟೇನಾ? ಇನ್ನೇನು ತಿಂತಿದೆ? ನನ್ನದು ರೆಗ್ಯುಲರ್ ಸ್ಪಾಟ್ ಇದು. ಇಲ್ಲಿ ಈ ಸೋಫಾ ಮೇಲೆ ಕೂತ್ಕೊಂಡು ಗಿಟಾರ್ ಪಿಯಾನೋ ಮೇಲೆ ಊಟ ಹಿಂಗೆ ಇಟ್ಕೊಂಡು ತಿನ್ನೋದು. ಇಲ್ಲಿ ಕೆಳಗಡೆ ಇದು ಪಿಯಾನೋ, ಆ್ಯಕ್ಚುಲಿ ಇದೈತೆ ಕೀಬೋರ್ಡು. ಪಿಯಾನೋ ಅಂತ ಬೋರ್ಡ್ ಐತೆ, ಪಿಯಾನೋ ನಾನು ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಹಿಂಗೆ ಇಟ್ಕೊಂಡು ತಿಂತೀನಿ ಡೈಲಿ. ಆಮೇಲೆ ಸಿಗೋದು. ಟುಡೇ ಸಂಕ್ರಾಂತಿ ಹಬ್ಬ. ಹೊಸ ಕರ ಓರಿ ವಾಷಿಂಗು, ಡೆಕೋರೇಷನ್, ಫ್ಲವರು, ಪೀಪಲ್. ಹಂಗೆ ಫೇವ್ರೆಟ್ ಫುಡ್ ತಿಂದಾಗ ಸೈಕ್ ಆಗ್ಬಿಡ್ತೇವೆ. ಸೈಕ್ ಸಂಕ್ರಾಂತಿ ಹಬ್ಬ ಟುಡೇ ಹೊಸ ಕರ ಓರಿ ವಾಷಿಂಗ್ ಡೆಕೋರೇಷನ್ ಫ್ಲವರ್ ಪೀಪಲ್. ಸೊ ಗೈಸ್, ಇದಾಗಿತ್ತು ನನ್ನ ಸಂಕ್ರಾಂತಿ ಹಬ್ಬ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇವಾಗ ಫುಲ್ ಚಳಿ ಆಗ್ತಿದೆ. ನಾನು ಡ್ರೆಸ್ ಹಾಕೊಂಡು ನಿಜವಾಗ್ಲೂ ಇರೋಕ್ಕಾಗ್ತಿಲ್ಲ. ಡ್ರೆಸ್ ಚೇಂಜ್ ಮಾಡಿ ಮಲ್ಕೋಬೇಕು. ಟೈಮ್ ನಿಯರ್ಲಿ 11:30 ಆಗಿದೆ ನೈಟು. ದಿಸ್ ವಾಸ್ ಮೈ ಡೇ ಗೈಸ್. ಐ ವಾಂಟೆಡ್ ಟು ಶೇರ್ ಮೈ ಥಿಂಗ್ಸ್. ದಟ್ಸ್ ಇಟ್. ಮುಂದೆ ಇನ್ನೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ವ್ಲಾಗ್ಗಳು ಬರುತ್ತೆ ಅಂತ ತಿಳಿಸ್ತಾ ಮತ್ತೆ ಒಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್.